ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು, ಏಕಾದಶಿ ತಿಥಿ, ಶತಭಿಷ ನಕ್ಷತ್ರ. ಈ ದಿವಸ ಒಂದು ಕನ್ನಡ ರಾಜ್ಯೋತ್ಸವ ಇದೆ, ತುಂಬ ಮುಖ್ಯವಾದದ್ದು. ನವಂಬರ್ ಕನ್ನಡಿಗರು ಅನ್ನಿಸ್ಕೊಳ್ಳದೆ ಪ್ರತಿ ದಿವಸ ಕನ್ನಡ ಆಚರಿಸೋದು, ಕನ್ನಡವನ್ನು ಚೆನ್ನಾಗಿ ಮಾತಾಡೋದು, ಸ್ಪಷ್ಟವಾಗಿ ಸ್ಫುಟವಾಗಿ ತಪ್ಪಿಲ್ಲದೆ ಅಪಭ್ರಂಶವಿಲ್ಲದೆ ಹೀಗೆ ಕನ್ನಡ ಮಾತಾಡಿಬಿಟ್ರೆ ಅದೇ ಒಂದು ಆರಾಧನೆ. ವಸ್ತುತಃ ಕನ್ನಡಾಂಬೆಯನ್ನು ಎಲ್ಲೋ ಒಂದು ಕಡೆ ಸ್ಥಾಪನೆ ಮಾಡಿ ಅದಕ್ಕೆ ಹೂವು ಪುಷ್ಪ ಮತ್ತೊಂದು ಮಗದೊಂದು ಉದಿನಕಡ್ಡಿ ಎಲ್ಲ ಬೆಳಗಿ ಅದು ಬೇಕು, ಅದು ಹೊರಗಿಗೆ ತೋರ್ಪಡಿಕೆಗೆ. ಆದರೆ ಕನ್ನಡ ಚೆನ್ನಾಗಿ ಮಾತಾಡಬೇಕು, ಸವಿಗನ್ನಡವನ್ನು ಮಾತಾಡಬೇಕು. ಇದಕ್ಕೇನು ಮಾಡಬೇಕು? ಕನ್ನಡ ರಾಜ್ಯೋತ್ಸವವನ್ನು ನಿಜವಾಗಿ ಆಚರಿಸೋದು ಹೇಗೆ ಅಂದರೆ, ಕುಮಾರವ್ಯಾಸನನ್ನು, ಕುವೆಂಪು ಅವರನ್ನು, ಪೂತಿ ನರಸಿಂಹಾಚಾರ್ಯರನ್ನು, ನಮ್ಮ ತುಂಬ ಸರಳವಾಗಿ ಮೈಸೂರು ಮಲ್ಲಿಗೆ ಬರೆದಂಥ KS ನರಸಿಂಹಸ್ವಾಮಿಗಳನ್ನು, ತುಂಬ ಮುಖ್ಯವಾಗಿ ಪರಿಗಣಿಸಲೇಬೇಕಾದ ಕೃತಿಗಳಾಗಿರ್ತಕ್ಕಂಥ DVG ಅವರ ಕೃತಿಗಳನ್ನು ಅಚ್ಚುಕಟ್ಟಾಗಿ ಓದ್ಕೊಂಡು ಬಿಟ್ಟರೆ, ಅವುಗಳನ್ನು ಮನಸ್ಸಿನಿಗೆ ತಗೊಂಡ್ರೆ, ಸತ್ಯವಾಗಿ ಹೇಳ್ತೀನಿ, ನಿಜವಾಗಿ ಅದು ಕನ್ನಡದ ಹಬ್ಬ ಒಂದು ದಿನಕ್ಕಲ್ಲ, ಶಾಶ್ವತವಾಗಿ ಹೃದಯದಲ್ಲಿ ಉಳಿಯುತ್ತೆ. ಮತ್ತು 4-6 ಜನ ನಿಮ್ಮ ಕನ್ನಡವನ್ನು ನೋಡಿ ಅಭಿಮಾನಪಟ್ಟು ಆದರ್ಶ ಅಂತಂದುಕೊಂಡು ಅವರು ಪಾಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ನಾನು ಒಂದು ಕೆಂಪು ಬಟ್ಟೆ ಹಾಗೂ ಇನ್ನೇನೋ ಒಂದು ವಸ್ತ್ರ, ಅರಿಶಿಣದ ವಸ್ತ್ರವನ್ನು ತೊಟ್ಟುಕೊಂಡು ಬಾವುಟ ಹಿಡ್ಕೊಂಡು ಊರು ತುಂಬ ಗಲಾಟೆ ಮಾಡೋದ್ರ ಬದಲಿಗೆ ಈ ರೀತಿ ಯೋಚನೆ ಮಾಡಿ 4 ಸಭೆಗಳನ್ನೆಲ್ಲ ಮಾಡ್ತೀರಲ್ವ, ಆ ಸಭೆಗಳಲ್ಲೆಲ್ಲ DVG ಅವರ ಕಗ್ಗವನ್ನು ಓದಿಸೋದು, ಕುವೆಂಪು ಅವರ ಪದ್ಯಗಳನ್ನು ಓದಿಸೋದು, ಕುಮಾರವ್ಯಾಸನನ್ನು ಉಪನ್ಯಾಸ ಕೊಡಿಸೋದು, ಈ ಥರ ಮಾಡಿದ್ರೆ ಆ ಕನ್ನಡ ಭಾಷೆಯ ಸೊಗಡು ಸೌಂದರ್ಯ ಅದೆಲ್ಲ ಹರಡುತ್ತೆ. ಆ ಕಂಪು, ಕನ್ನಡದ ಕಂಪು ಹರಡೋದು ಹೇಗೆ? ಆ ಕವಿತೆಯ ಸಾರ ಹೇಗಪ್ಪ ಶಬ್ದಗಳಲ್ಲಿ ಅದನ್ನು ಹಿಡಿದಿಟ್ಟಿದ್ದಾರಲ್ಲ, ಇಷ್ಟು ಚೆನ್ನಾಗಿ, ಇಷ್ಟು ಸೌಂದರ್ಯಯುತವಾಗಿ, ಅದನ್ನು ಅರ್ಥ ಮಾಡ್ಕೋಬೇಕಲ್ವ. ಈ ರೀತಿಯಲ್ಲಿ ಕನ್ನಡ ಆಚರಿಸಿ, ಕನಿಷ್ಠ ಇದು ಮನೆಗಳಲ್ಲಿ ಶುರುವಾದರೆ ಹಾಗೆ ಹರಡುತ್ತೆ ಸಮಾಜಕ್ಕೆ. ಮೊದಲು ಕುಟುಂಬ, ಆಮೇಲೆ ಸಮಾಜ, ಹಾಗೆ ವ್ಯಾಪಕವಾಗಿ ಬೆಳೆಯುತ್ತೆ. ವಿದೇಶಗಳಲ್ಲೆಲ್ಲ ಈ ದಿವಸ ಆಚರಿಸ್ತಾರೆ. ಏನನ್ನು ಅದೇ ಯಥಾ ಪ್ರಕಾರ ಯಾವುದೋ ಒಂದು ಹಾಡು ಹಾಕ್ಬಿಡೋದು, ಸಂಭ್ರಮ ರೀತಿಯಲ್ಲಿ 4 ರೌಂಡ್ ಬೈಕ್ಗಳಲ್ಲಿ ಓಡಾಡ್ಬಿಡೋದು, ಇಷ್ಟಕ್ಕೆ ಸೀಮಿತವಾಗಿದೆ. ಇದಿರಲಿ, ಸಂತೋಷ, ಇದರಿಂದ ಸಂಭ್ರಮ ಉಂಟಾಗ್ತಾ ಇದೆಯಾ, ಮನಸ್ಸಿಗೆ ಉಲ್ಲಾಸ ಬರ್ತಾ ಇದೆಯಾ, ತುಂಬ ಸಂತೋಷ ಪಡಿ. ಆದರೆ ಇದ್ರ ಜೊತೆಗೆ ಅಚ್ಚುಕಟ್ಟಾದ ಸ್ಫುಟವಾದ ಕನ್ನಡವನ್ನು ಮಾತಾಡಿ, ಕನ್ನಡವನ್ನು ಬೆಳೆಸಿ, ಇನ್ನೊಬ್ಬರಿಗೆ ರವಾನೆ ಮಾಡಿ, ಅದರಿಂದ ನಿಜವಾದ ಕನ್ನಡ ಆರಾಧನೆ ಆಗುತ್ತೆ. ಆಗ ಕನ್ನಡಮ್ಮ ಎಲ್ಲ ಕನ್ನಡಿಗರನ್ನು ಹರಿಸ್ತಾಳೆ. ವಿಶ್ವವ್ಯಾಪಕವಾಗಿ ಬೆಳೆಸಿದ್ದೀರಪ್ಪ ಕನ್ನಡವನ್ನು ಅಂತ ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ದೊಡ್ಡವರು ಅನ್ನಿಸ್ಕೊಂಡವರು, ಒಳ್ಳೆಯ ಸ್ಥಾನಗಳಲ್ಲಿ ಇರ್ತಕ್ಕಂಥವ್ರು, ಈ ಯಾವ ಸಂಸ್ಥೆಗಳನ್ನು ಕಟ್ಟಿಕೊಂಡು ಕನ್ನಡವನ್ನು ಉದ್ಧರಿಸ್ತೀವಿ ಅಂತ ಇದ್ದಿರೋ ಅಂಥ ಮಹಾಶಯರು ಪರಿಗಣನೆ ಮಾಡಬೇಕು. ಅವರೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದು, ಇವೆಲ್ಲ ಆ ಭಗವತಿನೇ ನೋಡ್ಕೋಬೇಕಷ್ಟೆ. ಇರಲಿ ಬಿಡಿ, ಇನ್ನು ಈ ಕಡೆ ಬರೋಣ. ಎರಡನೇದಾಗಿ ಈ ದಿವಸ ಏಕಾದಶಿ ಇದೆ, ವಿಷ್ಣುವಿನ ಆರಾಧನೆಗೆ ಈ ದಿವಸ ಮತ್ತು ನಾಳೆ ಉತ್ಥಾನ ದ್ವಾದಶಿ ಬೇರೆ. ಹೀಗಾಗಿ ಇವೆರಡನ್ನು ನೋಡಿದ್ರೆ ವಿಷ್ಣುವಿನ ಆರಾಧನೆಗೆ ಉತ್ಕೃಷ್ಟವಾದ ಕಾಲವೂ ಆಗಿದೆ. ಆ ವಿಷ್ಣು ಸ್ಮರಣೆಯನ್ನು ಮಾಡಿಕೊಂಡ್ರೆ ನಮಗೆ ಒಳ್ಳೆಯ ಬುದ್ಧಿಗಳು ಬರುತ್ತೆ. ಈ ದಿವಸ ಭೀಷ್ಮ ಪಂಚಕ ವ್ರತ ಅಂತ ಯಾವುದೋ ಒಂದು ತಪ್ಪಾಗ್ಬಿಟ್ಟಿರುತ್ತೆ, ಪ್ರಾಯಶ್ಚಿತ್ತ, ಮನಸ್ಸಿಗೆ ನೋವಾಗ್ತಾ ಇರುತ್ತೆ. ಯಾಕೆ ಮಾಡಿಬಿಟ್ಟೆ, ನಾನು ಒಂದು ಪಾಪ ಮಾಡಿಬಿಟ್ಟಿದ್ದೀನಿ, ಅದು ಮನಸ್ಸಿಗೆ ಕೊರಿತಾ ಇದೆ. ಇನ್ನೊಬ್ಬರು ಅನ್ನೋದು, ಆಡ್ಕೊಳ್ಳೋದು, ನಾವು ಇನ್ನೆಲ್ಗೋ ಹೋಗೋದು ಬೇರೆ. ಮನಸ್ಸಿಗೆ ಕಾಡಲಿಕ್ಕೆ ಶುರುವಾದರೆ ಅದು ನಮ್ಮನ್ನು ಇಲ್ಲವಾಗಿಸ್ಬಿಡುತ್ತೆ. ಅದರಿಂದ ಹೊರಗೆ ಬರಬೇಕಿದ್ರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅಂತಹ ಪ್ರಾಯಶ್ಚಿತ್ತಕ್ಕೆ ಈ ಭೀಷ್ಮ ಪಂಚಕ ವ್ರತ ಅನ್ನೋದು ಬಹಳ ವಿಶಿಷ್ಟವಾದ ವ್ರತ. ಇದನ್ನು ಮಾಡಬೇಕು ಅಂತಿದ್ದರೆ ಹತ್ತಿರದಲ್ಲಿ ಯಾವುದಾದ್ರು ದೇವಸ್ಥಾನಗಳಲ್ಲಿ ಹೇಗೆ ಆಚರಣೆ ಅನ್ನೋದು ವಿವರವಾಗಿ ಕೇಳಿಕೊಂಡು ಇದನ್ನು ಆಚರಿಸಬಹುದು. ಮುಖ್ಯವಾಗಿ ದಿವಸ ವಿಷ್ಣು ಪ್ರಾರ್ಥನೆ, ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಂಡ್ರೆ ಈ ದಿವಸ ನಾಳೆ ಒಂದು ಪ್ರತಿಜ್ಞೆ ಮಾಡಿಕೊಳ್ಳಿ, ಒಂದು ಸಂಕಲ್ಪ, ದೃಢ ಸಂಕಲ್ಪ ಮಾಡಿ. 108 ಬಾರಿ ವಿಷ್ಣು ಸಹಸ್ರನಾಮ ಹೇಳ್ಕೊತೀನಿ. ನಾಳೆ ಉತ್ಥಾನ ದ್ವಾದಶಿಯ ಸಂಜೆ ವೇಳೆಗೆ ಆಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.